ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಾನು ಯಾಕೆ ತುಂಬಾ ದಿನ ವಿಡಿಯೋ ಮಾಡ್ತಿರ್ಲಿಲ್ಲ ಅಂತಂದ್ರೆ ನನಗೆ ತುಂಬಾನೇ ಕೆಲಸಗಳಿತ್ತು, ಅದರಿಂದಾಗಿ ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ. ನನ್ನಿಂದಾಗಿ ಎಷ್ಟೋ ಜನಕ್ಕೆ ಬೇಜಾರಾಗಿದೆ ಅಂತ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಕ್ಷಮೆ ಕೇಳ್ತೀನಿ. ಮತ್ತೆ ತುಂಬಾ ತಿಂಗಳ ನಂತರ ಒಬ್ರನ್ನ ಮೀಟ್ ಆಗ್ತಿದ್ದೀನಿ. ಅದಕ್ಕೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಎಡಿಟಿಂಗ್ ಕೆಲಸ ಎಲ್ಲಾನು ಕೂಡ ಮುಗಿಸಿ, ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿರ್ಲಿಲ್ಲ, ನೀರಿನ ಕೆಲಸ ಎಲ್ಲಾನು ಕೂಡ ಮಾಡಿ ಮುಗಿಸ್ಕೊಂಡಿದ್ರು. ಅಷ್ಟೊತ್ತಿಗೆ ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಿದ್ದೆ. ಮತ್ತೆ ನಾನು ಅಲ್ಲಿಗೆ ಹೋಗಿ ಅವ್ರ ಜೊತೆಗೆ ವಿಡಿಯೋಸ್ ಮಾಡದ ಅಂತ ಅನ್ಕೊಂಡೆ. ಬಟ್ ಟ್ರಾವೆಲ್ ಮಾಡಿ ಅಷ್ಟು ಸುಸ್ತಾಗಿರುತ್ತೆ, ಯಾವ್ದಕ್ಕೂ ತಗೊಂಡು ಹೋಗಿರೋದ ಅಂತ ಅನ್ಬಿಟ್ಟು ಸೀರೆ ಎಲ್ಲಾನು ಕೂಡ ಪ್ಯಾಕ್ ಮಾಡ್ಕೊಂಡು ನನಗೆ ಬೇಕಾಗಿರೋ ಐಟಮ್ಗಳನ್ನೆಲ್ಲಾನು ಕೂಡ ಪ್ಯಾಕ್ ಮಾಡ್ಕೊಂತಿದ್ದೆ. ಮತ್ತೆ ಯಾರೋ ಒಬ್ರು ಮೊನ್ನೆ ರೀಸೆಂಟ್ ಆಗಿ ಒಂದು ಪೋಸ್ಟ್ ಹಾಕಿದಾಗ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ನೀವು ಸೀರೆ ತಗೊಳ್ಳೋ ಬದಲು ಬಾಡಿಗೆ ಕಟ್ಕೊಂಡ್ರೆ ಆಗಲ್ವಾ ಮಂತ್ಲಿ ಅಂತ. ಆಕ್ಚುಲ್ ಆಗಿ ಅವ್ರು ನನ್ನ ಫಾಲೋವರೇ ಅಲ್ಲ, ಬಟ್ ಅವ್ರಿಗೇನೋ ಗೊತ್ತಿಲ್ಲ ಅನ್ಸುತ್ತೆ ನನ್ ಬಗ್ಗೆ. ನಾನ್ ಮದ್ವೆ ಆಗಿ ನನ್ ಗಂಡನ ಮನೆಗ್ ಬಂದಾದ್ಮೇಲೆ ನನ್ಗೆ ಉಟ್ಕೊಳಕ್ಕೂ ಕೂಡ ಒಂದು ಹೊಸ ಸೀರೆನೂ ಕೂಡ ಇರ್ಲಿಲ್ಲ. ಈಗ ನಾನ್ ಪಡ್ತಿರೋ ಪರಿಶ್ರಮಕ್ಕೆ ಆ ದೇವ್ರು ನನ್ಗೆ ಪ್ರತಿಫಲ ಕೊಡ್ತಿರೋದು ಅಷ್ಟೇನೆ. ನಾನು ಯಾವ್ದು ದುಡ್ಡು ಕೊಟ್ಟಿ ನಾನು ಕೊಂಡ್ಕೊಂಡಿರುವಂತ ಸೀರೆಗಳಲ್ಲ, ಆ ದೇವ್ರು ಕೊಟ್ಟಿರೋ ಭಿಕ್ಷೆ ಅಂತಾನು ಕೂಡ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಅದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಸೋ ಜನಗಳ ಭಿಕ್ಷೆ ಅಂತಾನು ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ನಾನ್ ಪಟ್ಟಿರೋ ಶ್ರಮದಿಂದನೇ ನನ್ಗೆ ಇದೆಲ್ಲಾನು ಕೂಡ ಸಿಗ್ತಾ ಇರೋದು. ಮತ್ತೆ ತುಂಬಾ ಜನ ಮೀಟ್ ಆಗಿರೋರ್ಗೆ ಗೊತ್ತಿರುತ್ತೆ ನಾನು ಎಷ್ಟು ಸಿಂಪಲ್, ಎಷ್ಟು ಲಾಯಲ್ ಆಗಿರ್ತೀನಿ ಎಲ್ಲರ ಜೊತೆಗೂ ಅಂತ. ಆಗ್ಲೇ ಹೇಳ್ತಿದ್ನಲ್ಲ ಒಬ್ರನ್ನ ಮೀಟ್ ಆಗ್ತೀನಿ ಅಂತ, ಅದೇ ಜಾನುನ ಇವತ್ತು ಮೀಟ್ ಆಗಕ್ಕೆ ಹೋಗಿದ್ದೆ. ಅವರ ಊರಲ್ಲಿ ಹಬ್ಬ ಇತ್ತು, ಅವ್ರ ಅಜ್ಜಿ ಮನೇಲಿ. ಇವಳು ನಾನು ಬರ್ಡೇಲ್ ಮೀಟ್ ಆಗಿದ್ದು ಅಷ್ಟೇನೆ. ಅಷ್ಟು ದಿನದಿಂದ ಅವಳು ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಕೊಟ್ಲು, ನಾನು ನನ್ ಕೆಲ್ಸದ ಕಡೆ ಕಾನ್ಸಂಟ್ರೇಟ್ ಕೊಟ್ಟೆ. ಜಾಸ್ತಿ ಇಬ್ರು ಮಾತಾಡ್ತಿರ್ಲಿಲ್ಲ. ಮೊದ್ಲು ನಮ್ ಲೈಫ್ ನ ನಾವು ಸೆಟಲ್ ಮಾಡ್ಕೋಬೇಕು ಅನ್ನೋ ಯೋಚನೆ ಮಾತ್ರ ನಾವಿಬ್ರು ಇರೋದು. ಮತ್ತೆ ಅವ್ರ ಅಮ್ಮನ್ನು ಕೂಡ ತುಂಬಾ ದಿನದಿಂದ ನೋಡ್ಬೇಕು ಅಂತ ಆಸೆ ಆಗ್ತಿತ್ತು. ಹಾಗೆ ಅವ್ರನ್ನು ನೋಡಿ ಮಾತಾಡಿಸ್ಕೊಂಡು ಜಾನು ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನಾನೇ ಆಗೋಗಿತ್ತು. ಬಟ್ ಅಲ್ಲಿ ಸ್ಟೇ ಆಗ್ಬೇಕಾಗಿತ್ತು, ಬಟ್ ನನಗೆ ಬೇರೆ ಕೆಲಸ ಇರೋದ್ರಿಂದ ಉಳ್ಕೊಳ್ಳೋದಿಕ್ ಆಗಿಲ್ಲ. ಮತ್ತೆ ಬೈರು ಚಿಂಟು ಮನೇಲಿ ಇಬ್ರೇ ಇದ್ರಲ್ಲ, ಅದರಿಂದಾಗಿ ಬಂದ್ಬಿಟ್ವಿ ವಾಪಸ್ಸು. ಮತ್ತೆ ನಾವು ಊಟ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ ಹಸು ಕರು ಹಾಕಿತ್ತು. ಆ ಕರು ಹತ್ರ ಹೋಗಿ ಕೂತ್ಕೊಂಡು ನೋಡ್ತಿದ್ವಿ ಆ ತಾಯಿಗೆ ತನ್ನ ಮಗು ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ. ನಮ್ ದುರಾದೃಷ್ಟಕ್ಕೆ ನಮ್ಗೆ ಅದಿಲ್ವೇ ಇಲ್ಲ. ಆದ್ರೆ ಏನು ಮಾಡೋದಿಕ್ಕಾಗಲ್ಲ, ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗದು. ಮತ್ತೆ ಕರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಾನು, ಜಾನು ಮತ್ತೆ ನಮ್ಮ ಯಜಮಾನ್ರು, ಜಾನೋರ್ ಯಜಮಾನ್ರು 4 ಜನನು ಕೂಡ ದೇವಸ್ಥಾನಕ್ ಬಂದ್ವಿ. ಹಾಗೆ ಜಾನೋರ್ ಯಜಮಾನ್ರು ಎಲ್ಲರಿಗೂ ಕೂಡ ಐಸ್ ಕ್ರೀಮ್ ತಗೊಟ್ರು. ಆ ದೇವಸ್ಥಾನದ ತಾಯಿ ಹೆಸರು ಬಂದು ಪಟ್ಲದಮ್ಮ ಅಂತ. ಮತ್ತೆ ಬೆಳಿಗ್ಗೆ 7 ಗಂಟೆ 8 ಗಂಟೆಗೆ ನಾನು ಅವ್ರ ಊರ್ಗ್ ಹೊಂಟೋಗಿದ್ರೆ ದೇವ್ರನ್ನ ಆರಾಮಾಗಿ ನೋಡ್ಬೋದಾಗಿತ್ತು. ಮತ್ತೆ ಯಾರು ಕೂಡ ಮೆಸೇಜ್ ಮಾಡ್ಬೇಡಿ ಯಾಕ ಅಲ್ಲಿಗೂ ಕೂಡ ಚೂಡಿದಾರ ಎಲ್ಲ ಹಾಕೊಂಡ್ ಹೋಗಿದ್ದೀರಾ ಅಂತ. ಆರಾಮಾಗಿ ಕಂಫರ್ಟಬಲ್ ಆಗಿ ಹೋಗ್ಬೇಕು, ಅದರಿಂದಾಗಿ ನಾನು ಡ್ರೆಸ್ ಹಾಕೊಂಡ್ ಹೋಗಿದ್ದು. ನಮ್ಮೂರಿಂದ ಅವ್ರ ಊರ್ಗೆ 62-65 ಕಿಲೋಮೀಟರ್ ಇದೆ, ಅದಕ್ಕೆ. ಹಾಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಊರ್ ಕಡೆಗೆ ನಾವು ಕೂಡ ಹೊರಟ್ವಿ. ಹಾಗೆ ಊರ್ ಕಡೆ ಹೋಗ್ಬೇಕಾದ್ರೆ ನನ್ನ ವ್ಲಾಗ್ ಫಾಲೋವರ್ ಒಬ್ರು ಸಿಕ್ಕಿದ್ರು. ಅವರು ನನ್ನ ಮನೆ ಕರ್ಕೊಂಡು ಹೋಗಿ ನನಗೆ ಗಿಫ್ಟ್ ಕೊಟ್ರು. ಇಷ್ಟೆಲ್ಲನೂ ಕೂಡ ನೀವ್ ನೋಡ್ತಿದ್ದೀರಲ್ಲ, ಇಷ್ಟೆಲ್ಲಾನು ಕೂಡ ಗಿಫ್ಟ್ ಕೊಟ್ರು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನಗೆ.